ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನ್ರಿ, ದೀಪಾವಳಿ ಬರ್ತಾ ಇದೆಯಲ್ಲ, ಸ್ವೀಟಿನ ಹಬ್ಬ. ಇವತ್ತು ನಾನು ಕಾಜು ಕತ್ರಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. 200 ಗ್ರಾಮ್ನಷ್ಟು ಕಾಜುನ ತೆಗೆದುಕೊಂಡು 2 ನೀರಿನಲ್ಲಿ ಇದನ್ನು ಚೆನ್ನಾಗಿ ತಿಕ್ಕಿ ತೊಳೆದುಕೊಳ್ತಾ ಇದ್ದೀನಿ. ತೊಳೆದು ಎಲ್ಲ ನೀರು ಬಸ್ದಿಂದ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿಬಿಟ್ಟು ಮತ್ತು 1 ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು 2 ತಾಸಿನವರೆಗೆ ಇದನ್ನು ನೆನೆಯಲಿಟ್ಬಿಡ್ತಾ ಇದ್ದೀನಿ. ಈ ಥರ ನೆನೆಸೋದ್ರಿಂದ ತುಂಬಾ ಶೈನಿ ಆದ ಕಾಜು ಕತ್ರಿ ಮಾಡಲು ಅನುಕೂಲ ಆಗುತ್ತೆ. ಇದು ನೆನೆದು 2 ತಾಸು ಆಗಿದೆ. ಇದರೊಳಗಿನ ಎಲ್ಲ ನೀರನ್ನು ಬಸ್ಬಿಡ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು 150 ಗ್ರಾಮ್ನಷ್ಟು ಸಕ್ಕರೆನ ತೆಗೆದುಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪುಡಿಯಾಗಿಂದ ಒಂದು ಬೌಲಿಗೆ ತೆಗೆದುಕೊಂಡ್ಬಿಟ್ಟು ಈಗ ಕಾಜುನ ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಕಾಜುನ ರುಬ್ಬುವಾಗ ಪ್ಲಸ್ ಮೋಡ್ನಲ್ಲಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಕಾಜು ಒಂದೇ ಸಮನೆ ರುಬ್ಬಿದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಪ್ಲಸ್ ಮೋಡ್ನಲ್ಲಿ ಆನ್ ಆಫ್ ಮಾಡಿ ಅದೇ 1 ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಕಾಜುನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ನೆನೆದಿರುವುದರಿಂದ ಏನಾಗೋದಿಲ್ಲ, ಬೇಗನೆ ಗ್ರೈಂಡ್ ಆಗಿಬಿಡುತ್ತೆ. ಈಗ ಇದರ ಟೆಕ್ಸ್ಚರ್ ನೋಡಿ, ಈ ಥರ ಇರಬೇಕು. ಈಗ ಇದನ್ನು ಕಡಾಯಿಯಲ್ಲಿ ತೆಗೆದುಕೊಂಡ್ಬಿಡ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರುವ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಗ್ಯಾಸ್ ಮೇಲೆ ಇಡುವ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಗ್ಯಾಸ್ ಮೇಲೆ ಇಟ್ಟರೆ ತೊಂದರೆ ಆಗೋದಿಲ್ಲ. ಈಗ ಇದನ್ನು ಒಯ್ದು ಗ್ಯಾಸನ್ನು ಆನ್ ಮಾಡಿ ಕಡಾಯಿನ ಮೇಲಿಟ್ಬಿಟ್ಟು ಕೈ ಬಿಡದೆ ಒಂದೇ ಸವನೆ ಚಮಚಾನ ಆಡಿಸ್ತಾ ಹೋಗ್ತಿರಬೇಕು. ಕೈ ಬಿಟ್ಟರೆ ತಳಾನ ಹತ್ಕೊಂಡ್ಬಿಡುತ್ತೆ. ಯಾವುದೇ ಸ್ವೀಟನ್ನು ಮನೆಯಲ್ಲಿ ಮಾಡಿ ತಿಂದರೆ ಆ ಸ್ವೀಟಿನ ಮಜಾನೇ ಬೇರೆ. ಈ ಥರ ಗಟ್ಟಿ ಆಗ್ತಾ ಬಂದಾಗ ಒಂದು ಪ್ಲೇಟನ್ನು ತೆಗೆದುಕೊಂಡ್ಬಿಟ್ಟು ಆ ಪ್ಲೇಟಿಗೆ ಸ್ವಲ್ಪ ಹಾಕಿಬಿಟ್ಟು ಚೆಕ್ ಮಾಡಿ ನೋಡಿದಾಗ ಹರಡಬಾರ್ದು. ಈ ಥರ ಮಾಡೋಕ್ಕೆ ಹೋದಾಗ ಅದು ಉಂಡೆ ಥರ ಆದರೆ ಆಗಿದೆ ಅಂತ ಅರ್ಥ. ಈಗ ಇನ್ನೂ ಆಗಿಲ್ಲ ಅಂತ ಇನ್ನೂ ಸ್ವಲ್ಪ ಚಮಚಾನ ಆಡಿಸ್ತಾ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಕುದ್ದಿಂದ ಮತ್ತೆ ಇನ್ನೊಂದು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಚೆಕ್ ಮಾಡಿ ನೋಡಿದಾಗ ಈ ಥರ ಗೋಲ್ ಉಂಡೆ ಥರ ಆಗ್ತಿರಬೇಕು. ಇವಾಗಿದು ಆಗಿದೆ. ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ತೆಗೆದುಕೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ರೆಡಿಯಾಗಿರುವ ಪೇಸ್ಟನ್ನು ಈ ಥರ ಹಾಳೆಯಿಂದ ಒತ್ತಾ ಹೋಗ್ಬಿಟ್ಟು ಅದಕ್ಕೆ ನಾದ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟು ಒಂದು ಉಂಡೆಯನ್ನು ಮಾಡಿಬಿಟ್ಟು ಇವಾಗ ಲಟ್ಟಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಲಟ್ಟಿಸ್ಬಿಟ್ಟಿದ್ರಿಂದ ಪೀಸ್ಗಳು ತುಂಬ ತೆಳ್ಳಗಾಗ್ಬಿಟ್ಟಿದ್ದಾವೆ. ಸ್ವಲ್ಪ ದಪ್ಪ ಸೈಜ್ನಲ್ಲೇ ಲಟ್ಟಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇಲ್ಲಿಂದ ಸ್ವಲ್ಪ ಸಿಲ್ವರ್ ಪೇಪರ್ನ ಹಚ್ಬಿಟ್ಟು 2 ತಾಸಷ್ಟು ಇದನ್ನು ಆರಕ್ಕೆ ಬಿಟ್ಬಿಟ್ಟು ಆಮೇಲಿಂದ ಕಟ್ ಮಾಡಿಬಿಟ್ರೆ ಕಟ್ಟಾದ ಬಾಯಲ್ಲಿಟ್ಟರೆ ಕರಗುವಂಥ ಕಾಜು ಕತ್ರಿ ರೆಡಿ ಆಗುತ್ತೆ. ದೀಪಾವಳಿ ಹಬ್ಬ ಬರ್ತಾ ಇದೆಯಲ್ಲ, ಯಾವ ಸ್ವೀಟ್ ಮಾಡಿದರೂ ಕಡಿಮೆನೇ ಅನಿಸುತ್ತೆ. ನನಗಂತೂ ಸಖತ್ ಅನಿಸಿದೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಹೆಂಗೆ ಅನಿಸಿತಂತ ಕಮೆಂಟ್ ಮಾಡಿ. ಈ ಕಾಜು ಕತ್ಲಿಯನ್ನು ನೀವು ಯಾವ ಸೇಫದಲ್ಲಾದರೂ ಮಾಡ್ಕೊಳ್ಳಿ. ಸಿಲ್ವರ್ ಪೇಪರ್ ಇದ್ದರೆ ಹಚ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ನಾನು ಡೆಕೋರೇಷನ್ಗಂತ ಹಚ್ಕೊಂಡಿದ್ದೀನಿ. ಈ ಸ್ವೀಟನ್ನು ನಾವು 8ರಿಂದ 10 ದಿನದವರೆಗೆ ತಿಂದರೂ ನಡೆಯುತ್ತೆ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಬಹಳಷ್ಟು ರೆಸಿಪಿಗಳನ್ನು ಹಾಕ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.